ಹಾಯ್ ಫ್ರೆಂಡ್ಸ್, ಒಂದು ಅದ್ಭುತ ವೀಕೆಂಡು ಸ್ಯಾಟರ್ಡೇಗೆ ತಮಗೆಲ್ಲ ಸ್ವಾಗತ ಕೋರುತ್ತಾ ಇವತ್ತಿನ ಪ್ರಮುಖ ದಾಖಲೆಗಳ ಬಗ್ಗೆ ಹೇಳಬೇಕಂದ್ರೆ ತಿರುವನಂತಪುರಂನಲ್ಲಿ ನಡೆದ 5ನೇ T20 ಪಂದ್ಯದಲ್ಲಿ ಟಾಸ್ ಗೆದ್ದು ಭಾರತ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ಲೋಕಲ್ ಬಾಯ್ ಸತತ 5 ಪಂದ್ಯಗಳಲ್ಲಿ ಫೇಲ್ಯೂರ್ ಆಗಿ ನನ್ನ ಅನಿಸಿಕೆ ಪ್ರಕಾರ 99% ವಿಶ್ವಕಪ್ದಿಂದ ಇವರು ಬೆಂಚಲ್ಲೇ ಇರ್ತಾರೆ ಅಂತ ಹೇಳಬೇಕಾಗುತ್ತೆ ಸಂಜು ಸ್ಯಾಮ್ಸನ್ ಅವರು. ನಂತರ ಅಭಿಷೇಕ್ ಶರ್ಮಾ ಅವರು 16 ಬಾಲಲ್ಲಿ 30 ರನ್ 2 ಸಿಕ್ಸ್ ಹೊಡೆದು ಉತ್ತಮ ಆರಂಭ ಒದಗಿಸಿಕೊಡ್ತಾರೆ ಭಾರತಕ್ಕೆ. ಮುಖ್ಯವಾಗಿ ಬಂದಿರೋದು ಇಶಾನ್ ಕಿಶನ್ ಅವರ ಆಯ್ಕೆ. ಯಾವ ಕಷ್ಟದಲ್ಲಿ ಬಂದಿದ್ದಾರೆ, ಅವರ ಹಿನ್ನೆಲೆ ನಮನ್ ಓಜಾ, RP ಸಿಂಗ್ ಅವರು, ಅವ್ರ ತಾಯಿ ಹರಕೆ ಇದೆ ಅಂತೇಳಿ ಅಷ್ಟು ಮಾತ್ರ ಹೇಳ್ತೀನಿ. ಅದು ಬಿಟ್ಟರೆ ಈ ದಿನ ಅವರು 28 ಬಾಲಲ್ಲಿ ಅರ್ಧಶತಕ ದಾಖಲಿಸ್ತಾರೆ. ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ, ಕಂಟಿನ್ಯೂ 5 T20 ಪಂದ್ಯದಲ್ಲೂ ಕಡಿಮೆ ಬಾಲಲ್ಲಿ ಅರ್ಧಶತಕ ಹೊಡೆದವರು ಒಬ್ಬರಿಗಿಂತ ಒಬ್ಬರು ದಾಖಲೆ ಭಾರತದ್ದಿದೆ. 28 ಬಾಲಲ್ಲಿ ಅರ್ಧಶತಕ ಹೊಡೆದು 42 ಬಾಲಲ್ಲಿ ಮೇಡನ್ ಸೆಂಚುರಿ ಹೊಡಿತಾರೆ ಇಶಾನ್ ಕಿಶನ್ ಅವರು. ಟೋಟಲ್ 10 ಸಿಕ್ಸು, ಆಮೇಲೆ 6 4 ಹೊಡಿತಾರೆ. ಆಮೇಲೆ ಅವರು 1000 ರನ್ ಪೂರೈಸ್ತಾರೆ. ಈ ದಿನದ ಅವರ ದಾಖಲೆಗಳು. ಭಾರತದ್ದು ಟೋಟಲ್ಲು 23 ಸಿಕ್ಸು ಒಂದು ಮ್ಯಾಚಲ್ಲಿ. ಈ ಹಿಂದೆ ದಕ್ಷಿಣ ಆಫ್ರಿಕಾ ವಿರುದ್ಧ ದಾಖಲೆಯನ್ನು ಸರಿಗಟ್ತಾರೆ. ಒಂದು ಸರಣಿಯಲ್ಲಿ 69 ಸಿಕ್ಸು, ಇದು ವಿಶ್ವ ದಾಖಲೆಯಾಗಿರುತ್ತದೆ. ಈ ಮುಂಚೆ ಇಂಗ್ಲೆಂಡ್ ಅವರು 64 ಸಿಕ್ಸ್ ಹೊಡಿತಾರೆ. ನಂತರ ಇಶಾನ್ ಕಿಶನ್ ಅವರು T20 ಪಂದ್ಯದಲ್ಲಿ 1000 ರನ್ ಪೂರೈಸ್ತಾರೆ ಈ ದಿನ. ನೆಕ್ಸ್ಟು ಇನ್ನು ನಮ್ಮ ನಾಯಕ ಸೂರ್ಯ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಸೂರ್ಯ ಅವರು 26 ಬಾಲಲ್ಲಿ ಅರ್ಧಶತಕ, 4 4 6 ಸಿಕ್ಸ್ ಹೊಡಿತಾರೆ ಇವರು. ಆಮೇಲೆ 30 ಬಾಲಲ್ಲಿ 63 ರನ್ ಹೊಡಿತಾರೆ. ಸೆಕೆಂಡ್ ವಿಕೆಟ್ 137, ಜಸ್ಟ್ 10 ಓವರಲ್ಲಿ ಪಾರ್ಟ್ನರ್ಶಿಪ್ ಇವ್ರದ್ದು. ಇವರು ಕೂಡ 3000 T20 ರನ್ ಪೂರೈಸ್ತಾರೆ ಇವತ್ತು. ನಂತರ ಹಾರ್ದಿಕ್ ಪಾಂಡ್ಯ ಅವರು 17 ಬಾಲಲ್ಲಿ 42 ಹೊಡೆದು 271ಕ್ಕೆ 5 ವಿಕೆಟು. ಭಾರತ ಇದುವರೆಗೆ T20 ದಾಖಲೆಗಳಲ್ಲಿ 250+ ಟೆಸ್ಟ್ ಆಡುವ ತಂಡಗಳ ವಿರುದ್ಧ 5 ಬಾರಿ ಈ ದಾಖಲೆಯನ್ನು ಗಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಭಾರತದ ಬಾಲಿಂಗ್ ಬಗ್ಗೆ ಹೇಳಬೇಕಂತಂದರೆ, ಹರ್ಷದೀಪ್ ಅವರು ನಾನು ಮೊದಲೇ ಹೇಳ್ತಾ ಇದ್ದೀನಿ, T20 ಹೊಡಿತಾರೆ, ಲೂಸ್ ಆಗ್ತಾರೆ, ಇವ್ರದ್ದು ಸ್ಪೇಸ್ ಇದೆ ಮತ್ತು ಸ್ವಿಂಗ್ ಇದೆ. ಸ್ವಲ್ಪ ಇವರು ಗಮನವನ್ನು ಹರಿಸಿದರೆ, ಫೋಕಸ್ ಆದರೆ ಆಗುತ್ತೆ. ಮೊದಲು 2 ಓವರಲ್ಲಿ 40 ರನ್ ಕೊಡ್ತಾರೆ. ಕೊನೆಯ 2 ಓವರಲ್ಲಿ ಟೋಟಲ್ 5 ವಿಕೆಟ್. ಫೈಬರ್ ಫಸ್ಟು ಇತಿಹಾಸದಲ್ಲೇ ಮೊದಲೇ ಬಾರಿ T20ಯಲ್ಲಿ ಇವರು ಹೋಗಿದ್ದಾರೆ 3 ವಿಕೆಟ್. ಮೇನ್ ಟರ್ನಿಂಗ್ ಬಾಲಿಂಗ್ ಅಂದರೆ ನಮ್ಮ ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ ಅವರು ಈ ಕಂಬ್ಯಾಕ್ ಆಗಿದ್ದಾರೆ. 3 ವಿಕೆಟ್ ಹೋಗೋದು ಭಾರತ 46 ರನ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಪಿನ್ ಅಲೆನ್ ಅವರು 80 ರನ್ ಒಂದು ಜೀವದಾನ ಪಡೆದರೂ ಕೂಡ 4 ರನ್